ಸತ್ಯಮ್ಮ 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 ಅದು ಬಟ್ಟೆ ಐರನಿಗೆ ಕೊಟ್ಟಿದ್ರು ತಗೊಳ್ಳಿ. ಥ್ಯಾಂಕ್ ಯು. ಎಷ್ಟಾಯ್ತು? ತಿಂಗಳ ಲೆಕ್ಕಕ್ಕೆ ಬರ್ಕೊಳ್ತೀನಿ, ಆಮೇಲೆ ಕೊಡಿ. ಅಲ್ಲಕ್ಕ, ಆಗಿಂದಾಗ್ಲೇ ಕೊಟ್ರೆ ನಿಮಗೂ ಹೆಲ್ಪ್ ಆಗುತ್ತಲ್ವಾ? ಇಲ್ಲ, ಈಗಲೇ ದುಡ್ಡು ತೊಗೊಂಬಿಟ್ರೆ ಖರ್ಚಾಗ್ಬಿಡುತ್ತೆ. ತಿಂಗಳ ಕೊನೆಯಲ್ಲಿ ಏನೂ ಮಿಕ್ಕಲ್ಲ. ಇಲ್ಲೇ ಇದ್ರೆ ಅದು ಉಳ್ಕೊಳ್ಳುತ್ತೆ. ರತ್ನಕ್ಕ, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಹೇಗೆ ನಿನ್ನ ಜೀವನ ನಿಭಾಯಿಸ್ತಿದ್ಯಾ? ಚಿಕ್ಕ ಮಕ್ಕಳು, ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ, ಕಷ್ಟ ಆಗ್ತಿಲ್ವಾ? ಅಭ್ಯಾಸ ಅಷ್ಟೇ ಸತ್ಯಮ್ಮ. ಮನಸ್ಸು ಮಾಡಿದ್ರೆ ಕಲ್ಲನ್ನೇ ಕರಗಿಸೋ ಮನುಷ್ಯರು ನಾವು. ಜೀವನದಲ್ಲಿ ಬರೋ ಕಷ್ಟಕ್ಕೆಲ್ಲ ಹೆದರಕ್ಕಾಗತ್ತಾ? ಮುಂಚೆ ನಾನು ಹೆದರ್ಕೊಳ್ತಾ ಇದ್ದೆ. ಆದರೆ ನನ್ನ ಜೀವನದಲ್ಲಿ ಮಕ್ಕಳು ಬಂದಮೇಲೆ ಎಲ್ಲ ಸಲೀಸಾಗೋಯ್ತು. ಹೇಗೆ? ತಾಯಿ ಆದಮೇಲೆ ನಂಗೆ ಆ ಶಕ್ತಿ ಬರುತ್ತೆ ಸತ್ಯಮ್ಮ. ನಮಗೆ 100 ಕಷ್ಟ ಬರಲಿ, ಮಕ್ಕಳು ಮುಖ ನೋಡ್ತಾ ಇದ್ರೆ ಎಲ್ಲ ಮರ್ತು ಹೋಗುತ್ತೆ. ಇನ್ನೂ ಕೆಲಸ ಮಾಡೋಕ್ಕೆ ಜಾಸ್ತಿ ಉತ್ಸಾಹ ಬರುತ್ತೆ. ಮಕ್ಕಳಿಗೆ ನಾವು ಜೀವ ಕೊಡ್ತೀವಿ, ಆದರೆ ಮಕ್ಕಳು ನಮ್ಮ ಜೀವನಕ್ಕೆ ಒಂದು ಬೆಲೆ ತಂದು ಕೊಡ್ತಾರೆ. ನಾವು ಯಾರಿಗೆ ಬೇಕೋ ಬೇಡವೋ, ಆದರೆ ಮಕ್ಕಳಿಗಂತೂ ನಾವು ಬೇಕೇ ಬೇಕು. ನಮ್ಮ ಸೆರಿಗೆ ಬಿಟ್ಟಿರಲ್ಲ ಅನ್ನತ್ತೆ ಮಕ್ಕಳು. ಹೌದಾ? ಏನು ಸತ್ಯಮ್ಮ ಹಿಂಗೆ ಕೇಳ್ಬಿಟ್ರಿ? ನೀವು ಒಂದು ಮಗು ಮಾಡ್ಕೊಳ್ಳಿ, ಆಗೆಲ್ಲ ಗೊತ್ತಾಗತ್ತೆ. ನಿಜ ಹೇಳ ಸತ್ಯಮ್ಮ, ಜೀವನದಲ್ಲಿ ಕಷ್ಟ ಇರುತ್ತೆ ನಿಜ, ಆದರೆ ಯಾರು ಮಕ್ಕಳು ಸುಖದಿಂದ ವಂಚಿತರಾಗಬಾರ್ದು. ಎಷ್ಟೇ ಸುಸ್ತಿದ್ರು, ನೋವಿದ್ರು, ಇವ್ರ ಮುಖಗಳು ನೋಡ್ತಾ ಇದ್ರೆ ನಮ್ಮ ನೋವೆಲ್ಲ ಮರ್ತು ಹೋಗ್ಬಿಡುತ್ತೆ. ಮಕ್ಕಳು ಹೆಣ್ಣಿನ ಜೀವನಕ್ಕೆ ವರ ಕಂಡ್ರವ. ಪುಟ್ಟ ದೇವ್ರುಗಳೇ ನಮ್ಮ ಜೊತೆ ಇದ್ದಂಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಬೇಗ ತಾಯಿಯಾಗಿ. ನಿಮ್ಗೆ ಹೇಳೋಷ್ಟು ದೊಡ್ಡೋಳಲ್ಲ, ಮಾತಿಗೆ ಬಂತಲ್ಲ ಅಂತ ಹೇಳಿದೆ. ನಂಗೆ ಲೇಟ್ ಆಗತ್ತವ, ಬರ್ತೀನಿ. ಮಗು ಅನ್ನೋದು ಇಷ್ಟೊಂದು ವಿಶೇಷ ಬಂಧನನ. ನಾನು ಮಗು ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅನ್ಸುತ್ತೆ. ಸೀರಿಯಸ್ ಆಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಮಗುವಿಂದ ಎಲ್ರಿಗೂ ಖುಷಿ ಆಗೋದಾದ್ರೆ, ಒಳ್ಳೇದಾಗೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ? ಎಲ್ರಿಗಿಂತ ಹೆಚ್ಚಾಗಿ ಅಮೂಲ್ ಬೇಬಿ ಖುಷಿ ಪಡ್ತಾನೆ. ಅವನ ಖುಷಿಗಿಂತ ನನಗಿನ್ನೇನು ಬೇಕು? ಅಲ್ವೇ? 3 ಹೊತ್ತು ಪಾರ್ಲರಲ್ಲೇ ಇರ್ತೀಯ. ಇದು ಹೇಗಾಯ್ತು ಅಂತ ನಿಂಗೆ ಗೊತ್ತಿಲ್ಲ ಅಂದರೆ ಅರ್ಥ ಏನು? ನನ್ನ ಹತ್ರ ಇದು ಕುತ್ರ ಇಲ್ಲಮ್ಮ. ಇಷ್ಟೊಂದು ಬೇಜವಾಬ್ದಾರಿತನ ಒಳ್ಳೇದಲ್ಲ. ಅಮ್ಮ, ನಾನು ಬದಲಾಗಿದ್ದೀನಿ, ತಪ್ಪುಗಳನ್ನ ತಿದ್ಕೊಂಡಿದ್ದೀನಿ. ಆದರೂ ಇದು ಯಾಕೆ ಈ ರೀತಿ ಆಯಿತು ನನಗೂ ಗೊತ್ತಾಗ್ತಿಲ್ಲ. ನನ್ನಿಂದ ನಿಮಗೂ ಅವಮಾನ ಆಯಿತು, ದಯವಿಟ್ಟು ಕ್ಷಮಿಸ್ಬಿಡಿ. ನೀನು ನಮಗಿಂತ ಆ ಕೋಟೆ ಮನೆಯವ್ರಿಗೆ, ಸತ್ತಿಂಗೆ ಅವಮಾನ, ದ್ರೋಹ ಮಾಡಿದ್ಯಾ. ಅದನ್ನು ನಾವು ಮರೆಯೋಕ್ಕಾಗಲ್ಲ. ನಾವು ಕ್ಷಮಿಸೋದಕ್ಕಿಂತ ಅವರು ನಿನ್ನನ್ನು ಕ್ಷಮಿಸೋದು ಮುಖ್ಯ. ಆಯಿತು, ಇವಾಗ ಅದಕ್ಕೆ ಏನು ಮಾಡಲಿ? ನೋಡಮ್ಮ, ಸತ್ತಿನ ಮನೆಗೆ ಹೋಗಿ ಸತ್ತಿನ ಮನೆಯವ್ರು ಎಲ್ಲರದ್ದು ಕ್ಷಮೆ ಯಾಚಿಸಿ ಅವರಿಂದ ಒಳ್ಳೆಯವಳು ಅಂತ ಹೆಸರು ತಗೊಂಡ, ಆವಾಗ ನಾನು ನಿಮ್ಮನ್ನು ಒಪ್ಕೋತೀವಿ. ಹ್ಞೂ, ಒಪ್ಕೋತೀವಿ. ಕಾರ್ತಿಕ್ಕು ಸತ್ಯ ದಿನೇ ದಿನೇ ಹತ್ರ ಆಗ್ತಿದ್ದಾರೆ. ಅವರಿಬ್ರು ದೂರ ಆಗಬೇಕು. ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ಥರ ಆಗಬೇಕು. ಈ ಕೆಲಸ ನಿನ್ನಿಂದ ಆಗಬೇಕು. ಅದಕ್ಕೆ ಈ ದುಡ್ಡು. ಆದರೆ ಅದು ಇಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ನೀನು ನಮ್ಮ ಮನೆಗೆ ಬರಬೇಕು. ಆಯ್ತು, ನೀವೇನು ಅನ್ಕೋತಾ ಇದ್ದೀರೋ ಹಾಗೆ ಆಗಲಿ. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ, ಪಾಲನ್ನು ಪಡ್ಕೊಳ್ಳೋಕ್ಕೋಸ್ಕರನಾದರೂ ಆ ಮನೆಗೆ ಹೋಗ್ತೀನಿ. ಆದರೆ ಒಂದು ಕಂಡೀಷನ್ ದಿವ್ಯಾ, ಅಲ್ಲಿ ಏನೂ ಎಡವಟ್ಟು ಮಾಡೋಕ್ಕೆ ಹೋಗದೆ ಅಲ್ಲಿ ಎಲ್ಲರ ಹತ್ರ ಒಳ್ಳೆಯವಳು ಅನ್ಸ್ಕೋಬೇಕು.
ಬರೀ ಸತ್ಯ ಅವ್ರ ಕ್ಷಮೆ ಸಾಲಲ್ಲ, ಅಲ್ಲಿ ಎಲ್ಲರೂ ನಿನ್ನ ಕ್ಷಮಿಸಿ ಒಪ್ಕೋಬೇಕು. ನೆನ್ಪಲ್ಲಿಟ್ಕೋ. ಸರಿ ಬಾಲ, ಹಾಗೆ ಆಗಲಿ. ಪ್ಲೀಸ್, ನನಗೆ ಮಾತಾಡೋದಕ್ಕೆ ಮೂಡಿಲ್ಲ. ಈಗೇನು ಮಾತಾಡೋದು ಬೇಡ. ಗೊತ್ತು, ಅದಕ್ಕೆ ಬಂದೆ. ನಿನ್ನ ತಲೆಯಲ್ಲಿ ಏನೆಲ್ಲ ಕನ್ಫ್ಯೂಷನ್ಸ್ ಇದೆಯೋ ಅದನ್ನ ಇವತ್ತು ಕ್ಲಿಯರ್ ಮಾಡ್ಕೊಂಬೋಣ. ಮಗು ಬಗ್ಗೆ ಮಾತಾಡೋದಾದ್ರೆ ಮಾತೇ ಬೇಡ ಅಮಲ್ ಬೇಬಿ, ಪ್ಲೀಸ್. ಸರಿ, ಬೇರೆ ಏನು ಮಾತಾಡೋಣ ಹೇಳ. ಇತ್ತೀಚೆಗೆ ನಿನ್ನ ಮಗು ವಿಚಾರ ಬಿಟ್ಟರೆ ಬೇರೆ ಏನು ಮಾತಾಡ್ತಿದ್ಯಾ ಹೇಳು. ಅದಕ್ಕೆ ಹೇಳಿದ್ದು ಮಾತು ಬೇಡ ಅಂತ. ಸತ್ಯ, ನಿನಗೆ ನೀನು ಏನೇನೋ ಅಸ್ಯೂಮ್ ಮಾಡಿಕೊಂಡು ನನ್ನ ಮೇಲೆ ಸಿಟ್ಟು ಮಾಡ್ಕೋತಾ ಇದೆಯಾ? ನಿಜ, ನನಗೆ ಮಕ್ಕಳಂದ್ರೆ ಇಷ್ಟ, ಅದಕ್ಕೆ ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ. ಆದರೆ ನನ್ನ ಹೆಂಡತಿ ನನಗೆ ಅದಕ್ಕಿಂತ ಇಷ್ಟ. ಮೊದಲು ನೀನು ಸತ್ಯ, ಇವಾಗ ಹೇಳು, ಏನು ನಡೀತದೆ ನಿನ್ನ ತಲೆಯಲ್ಲಿ? ಯಾವ ವಿಚಾರಕ್ಕಾದರೂ ಭಯ ಪಡ್ಕೋತಾ ಇದೆಯಾ? ಭಯನ? ಅವೆಲ್ಲ ಏನಿಲ್ಲ. ನನ್ನ ಮುದ್ದು ರೌಡಿ ಬೇಬಿ ನೀನು, ಖಡಕ್ ಪೊಲೀಸ್ ಆಫೀಸರ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನಗೆ ಭಯನೇ ಇಲ್ಲ ಅಂತನೂ ಗೊತ್ತು. ಆದರೆ ನೀನು ಒಳಗಡೆ ಇದ್ದಾಳಲ್ಲ, ಒಂದು ಪುಟ್ಟ ಸತ್ಯ. ನಾನು ಅವಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವಳಿಗೆ ಅಮ್ಮ ಆಗೋಕೆ ಯಾಕೆ ಭಯ? ಯಾಕೆ ಅಂದ್ರೆ ನಾನು ಒಳ್ಳೆ ಅಮ್ಮ ಆಗ್ತೀನೋ ಇಲ್ವೋ ಅನ್ನೋ ಭಯ. ಅಯ್ಯೋ, ಇಷ್ಟೇನಾ ಸತ್ಯ? ಖಂಡಿತವಾಗ್ಲೂ ನೀನು ಒಳ್ಳೆ ಅಮ್ಮ ಆಗೇ ಆಗ್ತೆ. ಹಾಗಲ್ಲ ಬಿಡು, ನನಗೆ ಅರ್ಥ ಆಗಲ್ಲ. ಸರಿ, ನನಗೆ ಅರ್ಥ ಆಗಲ್ಲ, ನೀನು ಅರ್ಥ ಮಾಡಿಸು, ನಾನು ಅರ್ಥ ಮಾಡ್ಕೊತೀನಿ. ಅಮಲ್ ಬೇಬಿ, ಪೊಲೀಸ್ ನಾನು. ಸೊ ಹಾಗೆಲ್ಲ ಏನೂ ಇಲ್ಲ. ನೀನು ಹೇಳೋದು ಅರ್ಥ ಆಗ್ತಾ ಇದೆ, ಹೇಳು. ನಾನು ಯಾವಾಗಂದ್ರೆ ಅವಾಗ ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮಗು ನನಗೋಸ್ಕರ ಕಾದು ಕಾದು ನಿದ್ದೆ ಮಾಡಿರ್ಬೋದು. ಅದು ಬೆಳಗ್ಗೆ ಏಳೋಷ್ಟರಲ್ಲಿ ನನಗಿನ್ಯಾವುದೋ ಎಮರ್ಜೆನ್ಸಿ ಬಂದು ನಾನು ಎದ್ದು ಹೋಗಿರ್ಬೋದು. ಈ ಥರ ಎಲ್ಲ ಇವಾಗ ನಮ್ಮ ಜೀವನದಲ್ಲಿ ಆಗ್ತಿಲ್ವಾ? ನೀನೇ ಕಷ್ಟ ಪಡ್ತಿಲ್ವಾ ಅಮಲ್ ಬೇಬಿ? ಪದೇ ಪದೇ ಹೇಳ್ತೀಯ ಸತ್ಯ, ಐ ಆಮ್ ಮಿಸ್ಸಿಂಗ್ ಯು ಅಂತ. ನೀನು ಹಾಗೆ ಹೇಳ್ದಾಗ್ಲೇ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ಅಮಲ್ ಬೇಬಿ. ಹೆತ್ತ ಮೇಲೆ ಹೊತ್ತ ಮೇಲೆ ಜವಾಬ್ದಾರಿ ನಿಭಾಯಿಸ್ಬೇಕು. ಅದಾಗ್ಲಿಲ್ಲ ಅಂದ್ರೆ
ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಮುಲ್ ಬೇಬಿ. ಆಯಿತು, ಆಮೇಲೆ? ಏನ್ ಆಮೇಲೆ? ಕತೆ ಹೊಡಿತಾ ಇದ್ದೀನ ನಾನಿಲ್ಲಿ. ನಮ್ಮ ಪ್ರೊಫೆಷನಲ್ಲಿ ರಾತ್ರೋರಾತ್ರಿ ಎತ್ತಂಗಡಿ ಮಾಡಿಸ್ತಾರೆ, ಯಾವ್ದ್ಯಾವ್ದೋ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ ನಾನು ಆ ಮಗುನ ಇಲ್ಲಿಂದ ಮತ್ತೆ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಅಜ್ಜಿ ತಾತ ಫ್ರೆಂಡ್ಸು ಎಲ್ಲರೂ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ನಾನು ಹೋಗೋದ್ರಿಂದ ಮತ್ತೆ ಮಗು ಹೊಸದಾಗಿ ಜೀವನ ಶುರು ಮಾಡಬೇಕು. ನನ್ನ ಕೆಲಸದಿಂದ ಆ ಮಗುಗೆ ಯಾಕೆ ಒತ್ತಡ ಕೊಡ್ಬೇಕು ಅಮುಲ್ ಬೇಬಿ? ಸರಿ ಆಯಿತು, ಒಪ್ಪದೆ. ವರ್ಸ್ಟ್ ಕೇಸ್, ನನ್ನ ಮೇಲಿನ ಜಿದ್ದಿಗೆ ನನ್ನ ಮಗುಗೆ ಏನಾದರೂ ಮಾಡಿಬಿಟ್ರ ಅಂತ ಇಟ್ಕೋ. ಆಗ ತಾಯಿಯಾಗಿ ನನ್ಗದನ್ನು ತಡ್ಕೊಳ್ಳೋದಕ್ಕಾಗತ್ತಾ ಅಮುಲ್ ಬೇಬಿ? ನನ್ನ ಹೊಟ್ಟೆಲಿ ಹುಟ್ಟಿದ ತಪ್ಪಿಗೆ ಅತಿಯಾಗಿ ಶಿಕ್ಷೆ ಅನುಭವಿಸ್ಬೇಕು ಹೇಳು? ಇದನ್ನ ಯೋಚನೆ ಮಾಡ್ಬೇಕಾದೆ. ಯಾವುದೋ ಒಂದು ಡೇಂಜರಸ್ ಕೇಸ್ ತಗೊಂಡ್ಬಿಟ್ಟೆ ಅಂತ ಇಟ್ಕೋ, ಅದ್ರಲ್ಲಿ ಅವ್ರೇನಾದ್ರೂ ನನ್ನನ್ನೇ ಮುಗಿಸ್. ಸತ್ಯ, ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡ. ನಾನು ಸತ್ತೇ ಹೋದ್ರೆ ಆ ಮಗು ತಬ್ಲಿ ಆಗ್ಬಿಡಲ್ವಾ ಅಮುಲ್ ಬೇಬಿ? ಎಲ್ರೂ ಇದೀರ ಸರಿ, ಆದ್ರೆ ಅದು ತಾಯಿ ಇಲ್ಲದ ಮಗು ಆಗ್ಬಿಡತ್ತಲ್ವಾ? ಇಷ್ಟೆಲ್ಲ ಯೋಚನೆಗಳು ನನ್ನ ತಲೆಯಲ್ಲಿರುವಾಗ ನಾನೊಂದು ಜೀವನ ಭೂಮಿಗೆ ಹೇಗೆ ತಗೊಂಡ್ ಬರ್ಲಿ? ಆ ಮಗು ಜೀವನನ ಯಾಕೆ ರಿಸ್ಕಿಗೆ ಹಾಕ್ಬೇಕು ಅಮುಲ್ ಬೇಬಿ? ಎಷ್ಟು ಓವರ್ ಥಿಂಕ್ ಮಾಡ್ತೀಯ ಸತ್ಯ. ನೋಡು, ಹುಟ್ಟಿದವರೆಲ್ಲ ಒಂದಲ್ಲ ಒಂದಿನ ಸಾಯಲೇಬೇಕು. ಅದಕ್ಕೆ ಹುಟ್ಟೋದೇ ಇಲ್ಲ ಅನ್ನೋಕ್ಕಾಗತ್ತಾ? ರೋಡಿಗೆ ಇಳಿದ್ರೆ ಯಾವನೋ ಒಬ್ಬ ಗುದ್ಕೊಂಡು ಹೋಗ್ತಾನೆ ಅಂತ ನಾನು ರೋಡೇ ಯೂಸ್ ಮಾಡಲ್ಲ, ಮನೇಲೇ ಕೂತಿರ್ತೀನಿ ಅಂತ ಹೇಳಕ್ಕಾಗತ್ತಾ? ಇದು ಹಾಗೆ ಸತ್ಯ. ಹುಟ್ಟಿಸಿದ ದೇವರು ಹುಲ್ ಮೇಯಿಸ್ತಾ ಇರ್ತಾನ? ನಮ್ಮ ಮಗುಗೆ ಒಳ್ಳೆ ಜೀವನ ಕೊಡಬೇಕು ನಿಜ, ಆದರೆ ಮಗು ಬೆಳೆಯೋದು ಬರೀ ಅಪ್ಪ ಅಮ್ಮನ ಜೊತೆ ಅಲ್ಲ, ಇಡೀ ಸಮಾಜದ ಜೊತೆ. ನೀನು ಮಗುನ ಬಿಸಿಲಿಂದ ಕಾಪಾಡಕ್ಕೆ AC-ಲೇ ಇಟ್ಟು ಬೆಳೆಸ್ತೀನಿ ಅಂತ ಹೇಳಕ್ಕಾಗತ್ತಾ? ನಿನ್ನ ಥರ ಯೋಚನೆ ಮಾಡಿದ್ರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರೂ ಮಕ್ಕಳು ಮಾಡ್ಕೋತಾ ಇರಲಿಲ್ಲ. ಬಿ ಪ್ರಾಕ್ಟಿಕಲ್ ಸತ್ಯ, ಎಮೋಷ್ನಲ್ ಆಗಿ ಯೋಚನೆ ಮಾಡಬೇಡ. ಆದ್ರೂ ಭಯ ಆಗುತ್ತೆ ಅಮುಲ್ ಬೇಬಿ. ಎಲ್ಲಿ ಮಗುನ ಹೆತ್ತು ಸರಿಯಾಗಿ ಬೆಳೆಸಕ್ಕಾಗಲ್ವೋ ಅನ್ನೋ ಆತಂಕ ಕಾಡುತ್ತೆ. ಮಗುನ ಬೆಳೆಸೋದು ಬರೀ ನಿನ್ನ ಜವಾಬ್ದಾರಿನಾ? ನಾನಿಲ್ವಾ? ಮಿಕ್ಕಿದ್ದು ನಮ್ಮ ಹಣೆ ಬರ ಹೇಗಿದೆಯೋ ಹಾಗಾಗತ್ತೆ. ಹೆದರ್ಬೇಡ ಸತ್ಯ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ. ಹೋಗಿ ಬರ್ತೀನಮ್ಮ. ಅಜ್ಜಿ ಅಳ್ಬೇಡಿ, ನಾನು ಹೋಗಿ ಮತ್ತೆ ಬರ್ತೀನಿ. ಮತ್ತೆ ಬರ್ತಾಳಂತೆ ಅಂತಲೇ. ಮಾವ ಹೋಗಿ ಬರ್ತೀನಿ. ಬಾಲ, ನೀನಾದರೂ ಇರು ಅಂತ ಹೇಳೋ. ನೋಡಿ ಹೇಗಾಡ್ತಾ ಇದ್ದಾಳೆ. ಎಲ್ಲ ಹೇಳಿದ್ದಾಯ್ತು ಅಜ್ಜಿ, ಅವಳು ನಿರ್ಧಾರ ಮಾಡಾಗಿದೆ. ಇನ್ನು ಅವಳ ಮಾತು ಅವಳೇ ಕೇಳಲ್ಲ. ನೀನು ಈ ಮನೆಗೆ ಬಂದಾಗಿಂದ ಈ ಮನೆ ಮಗಳಾಗಿ ಹೋಗಿದ್ದೆ ರುಕ್ಕು. ಈಗ ಹೊರಡ್ತೀನಿ ಅಂದರೆ ನಮಗೆ ಕಷ್ಟ ಆಗುತ್ತೆ ಕಣೆ. ನಾನು ಬಂದ ಕೆಲಸ ಆಲ್ಮೋಸ್ಟ್ ಆಯಿತು ಅಮ್ಮ. ಇನ್ನೇನಿದ್ರು ರಿಸಲ್ಟ್ ಬರೋದು ಒಂದೇ ಬಾಕಿ. ಅದಕ್ಕೆ ಅಮ್ಮ ಹೊರಡೋ ನಿರ್ಧಾರ ಮಾಡಿದೆ. ನನಗೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಜ್ಜಿ.
ಆದರೆ ನಾನು ಇನ್ನೂ ಇಲ್ಲೇ ಇದ್ದರೆ ಬೇರೆಯವ್ರ ಗುರಿಗೆ ಅಡ್ಡ ಆಗ್ತೀನೇನೋ ಅಂತ ಅನಿಸ್ತಾ ಇದೆ. ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ನಾನು ಆಗಾಗ ಇಲ್ಲಿ ಬರ್ತಿರ್ತೀನಿ, ನೀವು ಕೂಡ ನಮ್ಮ ಊರಿಗೆ ಬನ್ನಿ. ಅವಳು ಹೋಗ್ತೀನಿ ಅಂತ ಹೇಳ್ತಾ ಇದ್ದಲ್ ತಾನೆ, ನೀವ್ಯಾಕೆ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ? ಅವಳೇನು 1000 ಕಿಲೋಮೀಟ್ರ್ ದೂರ ಹೋಗ್ತಿಲ್ಲ, ಹೋಗ್ತಿರೋದು 100-150 ಕಿಲೋಮೀಟ್ರ್ ಅಷ್ಟೇ. ಬರ್ತಾಳೆ ಬಿಡಿ. ದಿವ್ಯಾ, ನಿಮ್ಮಿಬ್ಬರ ಮಧ್ಯೆ ಬರೋ ಉದ್ದೇಶ ನನಗೇನು ಇರಲಿಲ್ಲ. ಆದರೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟೋಳೆ ನೀನು. ಹಾಕಿರೋ ಚಾಲೆಂಜ್ನ ಮರ್ತು ಹೋಗ್ತಿದ್ದೀನಿ ಅಂತ ಮಾತ್ರ ಅನ್ಕೋಬೇಡ. ಯಾವತ್ತಿದ್ರೂ ಮಾವನ ಹೆಂಡತಿ ನಾನೇ ಅನ್ನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ಮಾವಂಗೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ದು ನನಗೆ ಗೊತ್ತಾಯ್ತು ಅಂದರೆ ನಾನು ಮತ್ತೆ ಬರ್ತೀನಿ. ನೀನು ನೆನಪಲ್ಲಿಟ್ಕೊ, ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ. ಹೊರಡು. ಥ್ಯಾಂಕ್ ಯು ರುಕ್ಕು. ನೀನು ಇಷ್ಟು ದಿನ ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಮಾವ, ನೀನು ಎಲ್ಲಿದ್ರು ಹೇಗಿದ್ರು ಚೆನ್ನಾಗಿರಬೇಕು ಮಾವ, ಅದೇ ನನ್ನ ಉದ್ದೇಶ. ಮಾವ, ಇವಳೇನಾದರೂ ಕಿರಿಕ್ ಮಾಡಿದ್ರೆ ನನಗೆ ಹೇಳು, ನಾನು ಮತ್ತೆ ಬರ್ತೀನಿ. ಎಷ್ಟು ಒಳ್ಳೆ ಹುಡುಗಿನೇ ನೀನು. ಹೇಳಿದ್ನಲ್ಲ ಅಜ್ಜಿ, ನನಗೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ನಾನಿಲ್ಲಿರೋದು ಸರಿಯಲ್ಲ ಅಜ್ಜಿ. ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಆಗಾಗ ಬರ್ತಿರ್ತೀನಿ, ನೀವು ಕೂಡ ನಮ್ಮ ಊರಿಗೆ ಬನ್ನಿ. ಆರೋಗ್ಯನ ಜೋಪಾನವಾಗಿ ನೋಡ್ಕೊಳ್ಳಿ ಅಜ್ಜಿ. ಆಯ್ತಮ್ಮ, ನೀನು ಹುಷಾರಾಗಿ ಹೋಗು. ಊರಿಗೆ ಹೋದ್ಮೇಲೆ ಈ ಅಜ್ಜಿನ ಮರಿಬೇಡ ಕಣೆ. ನಿಮ್ಮಿಂದ ತುಂಬ ಕಲ್ತಿದ್ದೀನಿ ಅಜ್ಜಿ. ನನ್ನ ಜೀವನದುದ್ದಕ್ಕೂ ಆ ಪಾಠನ ನೆನಪಲ್ಲಿಟ್ಕೊಂಡಿರ್ತೀನಿ. ಅಜ್ಜಿ, ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಅಜ್ಜಿ. ಹೋಗ್ಬಿಡ್ಬಾ. ಹೋಗಿ ಬರ್ತೀನಿ. ಬಾಲ, ನೀನೇ ಕರ್ಕೊಂಡು ಹೋಗಿ ಬಿಟ್ಟು ಬಾ. ಏನಾಯ್ತು? ಬರ್ತಾ ಏನಾದರೂ ತರಬೇಕಾ? ಹೌದಮ್ಮ, ನಮಗೆ ದಾವಣಗೆರೆ ಮಿರ್ಚಿ ಮಂಡಕ್ಕಿ ತಂದುಬಿಡ. ಸರಿ ಮಾವ. ನಮಗೇನು ಬೇಕು ಅಂತ ನಿನಗೆ ಗೊತ್ತಿದೆ ತಾನೆ? ಅಲ್ವೇ ಹುಡುಗಿ, ಮಗು ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ? ನೀನು ಹೇಳಿ 1 ವಾರ ಆಯಿತು, ಇನ್ನೂ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಹಾಗಂದ್ರೆ ಏನರ್ಥ? ಎಷ್ಟು ದಿನ ಅಂತ ಮುಂದೆ ತಳ್ತಾನೆ ಇರ್ತೀಯ? ಅವತ್ತು ನಾವು ಅಷ್ಟೆಲ್ಲ ಬಿಡಿಸಿ ಹೇಳಿದ್ರು ಇನ್ನೂ ಸಮಯ ಬೇಕು ಅಂತ ಕೇಳ್ತಿದ್ಯಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ರಾಯರೇ. ಅಲ್ವೇ ಹುಡುಗಿ, ಇದರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ? ಅದು ಹಾಗಲ್ಲ ಅತ್ತೆ. ಪ್ಲೀಸ್ ಇನ್ನು 1-2 ದಿನ ಟೈಮ್ ಕೊಡಿ ಅಷ್ಟೇ. ನನ್ನ ನಿರ್ಧಾರ ಏನು ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಇಷ್ಟೆಲ್ಲ ಯೋಚನೆ ಮಾಡಿ ಹೇಳ್ತಾ ಇದೀಯ ಅಂತಂದ್ರೆ ನಿನಗಿಷ್ಟ ಇಲ್ಲ ಅಂತ ಆಯ್ತು.
ಅಂದರೆ ನಾವು ಮೊಮ್ಮಗನ ಆಸೆ ಬಿಟ್ಟು ಬಿಡ್ಬೇಕಾ? ರೀ ಸುಮ್ಮನೆ ಇರಿ ನೀವು. ನಾವ್ಯಾಕ್ರಿ ಮೊಮ್ಮಗನ ಆಸೆ ಬಿಡಬೇಕು? ಹಾ? ಅಲ್ರಿ, ಕೋಟೆ ಮನೆಗೆ ವಾರಸ್ದಾರ ಬೇಡವಾ? ಹೌದು, ಬೇಕು ಬೇಕು ಬೇಕೇ ಬೇಕು. ರಾಯ್ರೆ, ಅತ್ತೆ, ನಂಗಿನ್ 2 ದಿನ ಟೈಮ್ ಕೊಡಿ, ನಾನು ಹೇಳ್ಬಿಡ್ತೀನಿ. ಹಾ, ಹೇಳ್ಬಿಡ್ತೀನಿ. ಈ 2 ದಿನ ಅಲ್ಲ, ಪ್ಲೀಸ್ ಪ್ಲೀಸ್, ನಾನು ಹೇಳ್ತೀನಿ. ಅಲ್ಲ ಹುಡುಗಿ, ಅಲ್ಲ ಏಯ್ ಹುಡುಗಿ, ಎಲ್ಲ ಇವಳ ಗುಡ್ ನ್ಯೂಸ್ ಏನಾರು ಕೊಡ್ತಾಳಾ? ಹೌದಾ? ನಾನು ರೆಡಿ. ರೀ, ಇಷ್ಟು ವಯಸ್ಸಾಗಿದೆ, ಇನ್ನು ಚಿಕ್ಕ ಹುಡುಗನ ಥರ ಆಡ್ತಿರಲ್ಲ ನೀವು. ವಯಸ್ಸೇನೆ ಮಾಡುತ್ತೆ. ನಾನಂತೂ ಮೊಮ್ಮಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವನು ಬಂದ ತಕ್ಷಣನೇ ನಾನು ಚಿಕ್ಕ ಹುಡುಗನಾಗಿ ಆಟ ಆಡಬೇಕಲ್ಲ ಅವನ ಜೊತೆ. ಆಡ್ತೀರಾ. ನಿಮಗೆ ವಯಸ್ಸಾಗಿದೆ, ಸ್ವಲ್ಪ ಹುಷಾರಾಗಿ ಓಡಾಡ್ಕೊಂಡಿರಿ, ಚಿಕ್ಕ ಹುಡುಗನ ಥರ ಆಡಬೇಡಿ. ಹಲೋ, ಕೋಟೆ ಮನೆ ಸೀತಾಲಕ್ಷ್ಮಿಯವರೇ, ವಯಸ್ಸಾಗಿರೋದು ದೇಹಕ್ಕೆ, ಮನಸ್ಸಿಗಲ್ಲ. ಸಾಕು, ಇಷ್ಟು ವರ್ಷದಿಂದ ಇದನ್ನೇ ಕೇಳ್ತಾನೇ ಇದ್ದೀನಿ, ಹಳೇ ಟೇಪ್ ರೇಡಿಯೋ. ಆಯಿತು ಏನು ಮಾಡೋದು, ಕರ್ಮ ನಮ್ಮದು. ಆಯ್ತು. ಒಟ್ಟಿನಲ್ಲಿ ಕಾರ್ತಿಕು ಸತ್ಯಗೆ ಒಂದು ಮಗುವಾಗಬೇಕು ಅಷ್ಟೇ. ಆಗತ್ತೆ ರೀ, ಖಂಡಿತ ಆಗತ್ತೆ. ನಮ್ಮ ಸೊಸೆ ನಮಗೆ ನಿರಾಶೆ ಮಾಡಲ್ಲ. ಅದೇನು ಗೊಂದಲದಲ್ಲಿದ್ದಾಳೋ ಏನೋ, ಆದರೆ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ನಮ್ಮ ಆಸೆಯನ್ನು ನೆರವೇರಿಸ್ತಾಳೆ. ಇರ್ಬೋದು. ಒಂಥರ ನೀನು ಆಯುರ್ವೇದಿಕ್ ಡಾಕ್ಟರ್ ಇದ್ದ ಹಾಗೆ.